ಅಂದರೆ ಮಕ್ಕಳಿಗೆ ಕಣ್ಣಿಗೆ ಬಟ್ಟೆ ಕಟ್ಟಿಬಿಟ್ಟು ಹೇಳ್ಕೊಡೋದ್ರಿಂದ ಇದನ್ನು ಗಾಂಧಾರಿ ವಿದ್ಯೆ ಅಂತ ಹೇಳ್ತೀವಿ. ಇದು ಗಾಂಧಾರಿ ವಿದ್ಯೆ ಅಲ್ಲ, ಎಲ್ರಿಗೂ ಅರ್ಥ ಆಗಲಿ ಅನ್ನೋದಕ್ಕೋಸ್ಕರ ಇದನ್ನು ಗಾಂಧಾರಿ ವಿದ್ಯೆ ಅಂತ ಹೆಸರಿಟ್ಟಿರೋದು. ಇದು ನಿಜವಾಗ್ಲೂ ಹೇಳಬೇಕಂದ್ರೆ ಇದು ಸಂಜಯ ವಿದ್ಯೆ. ನಿಮಗೆಲ್ಲ ಮಹಾಭಾರತ ಗೊತ್ತಿದೆ ಅಂದರೆ ಧೃತರಾಷ್ಟ್ರನ ಹತ್ರ ಸಂಜಯ ಇರ್ತಾನಲ್ವ, ಆತನ ಆಪ್ತ ಅಂದರೆ ಆತನ ಸಹೋದರ, ಅವನಿಗೆ ಒಲ್ದಿರೋ ವಿದ್ಯೆ ಇದು. ಒಂದಿನ ಕುರುಕ್ಷೇತ್ರ ಯುದ್ಧನ ನೋಡಬೇಕು ಅಂತ ಧೃತರಾಷ್ಟ್ರ ತುಂಬ ಹಠ ಮಾಡಿದಾಗೆ ಸಂಜಯ ಮತ್ತು ಧೃತರಾಷ್ಟ್ರ ಸೇರಿಬಿಟ್ಟು ವ್ಯಾಸ ಮುನಿಗಳ ಹತ್ರ ಹೋಗ್ತಾರೆ. ವ್ಯಾಸ ಮುನಿಗಳ ಹತ್ರ ಹೋಗ್ಬಿಟ್ಟು, ಇಲ್ಲ ನಾನು ಹೇಗಾದರೂ ಮಾಡಿ ನಾನು ಒಂದು ಇಂಚಿಂಚು ಮಹಾಭಾರತದಲ್ಲಿ ಏನೇನಾಗ್ತಿದೆ ಕುರುಕ್ಷೇತ್ರದಲ್ಲಿ ಅದನ್ನೆಲ್ಲ ನಾನು ತಿಳ್ಕೊಬೇಕು ಅಂತ ಧೃತರಾಷ್ಟ್ರ ಕೇಳಿದಾಗೆ ವ್ಯಾಸ ಮುನಿಗಳು ಹೇಳ್ತಾರೆ, ಇಲ್ಲಪ್ಪ ನಿನಗೆ ಕಣ್ಣಿಲ್ಲ, ಏನೂ ಮಾಡೋಕ್ಕಾಗಲ್ಲ, ಬಟ್ ನಾನು ಒಂದು ಕೆಲಸ ಮಾಡ್ಬೋದು, ನಾನು ಒಂದು ವಿದ್ಯೆನ ಸಂಜಯನಿಗೆ ದಾರ ಎರಿತೀನಿ, ಅದ್ರ ಮುಖಾಂತರ ನೀನೆಲ್ಲ ತಿಳ್ಕೊಳ್ಬೋದು ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಒಪ್ಕೊಂಡು, ಅಟ್ಲೀಸ್ಟ್ ನಾನು ಈ ಥರನಾದರೂ ನಾನು ಕುರುಕ್ಷೇತ್ರದಲ್ಲಿ ಏನೇನಾಗ್ತಿದೆ ಅಂತ ತಿಳ್ಕೊಳ್ಬೋದಲ್ಲ ಅಂತ ಓಕೆ ಅಂತ ಒಪ್ಕೊಳ್ತಾರೆ. ಆವಾಗೆ ಈ ವ್ಯಾಸ ಮುನಿಗಳು ಸಂಜಯನಿಗೆ ಕೊಟ್ಟ ವಿದ್ಯೆನೇ ಈ ಗಾಂಧಾರಿ ವಿದ್ಯೆ. ಇದಕ್ಕೆ ಆ್ಯಕ್ಚುಲಿ ಮೂಲ ಹೆಸರು ಅಂದರೆ ಸಂಜಯ ವಿದ್ಯೆ ಅಂತ, ಸಂಜಯನಿಗೆ ಒಲಿದ ವಿದ್ಯೆ ಇದು. ನಾವೆಲ್ಲ ಚಿಕ್ಕವರಿದ್ದಾಗೆ ಮಹಾಭಾರತ ನೋಡ್ತಾ ಇದ್ವಿ. ಸಂಜಯ ನಿಂತ್ಕೊಂಡ್ಬಿಟ್ಟು ಕುರುಕ್ಷೇತ್ರದಲ್ಲಿ ಏನೇನಾಗ್ತಿದೆ ಅಂತ ಗೋಡೆ ಮೇಲೆ ನೋಡಿಬಿಟ್ಟು ಹೇಳ್ತಾ ಇದ್ರು. ನಾವು ಅನ್ಕೊತಿದ್ದೀವಿ ಅವ್ರಿಗೆ ಗೋಡೆನಲ್ಲಿ ಕಾಣಿಸ್ತಾ ಇದೆ ಏನೋ ಅಂತಂದು ಹೇಳ್ಬಿಟ್ಟು. ಆ್ಯಕ್ಚುಲಿ ಅವರಿಗೆ ಗೋಡೆನಲ್ಲಿ ಕಾಣಿಸ್ತಾ ಇರಲ್ಲ, ಅವ್ರು ತರಡೆಯ ಮುಖಾಂತರ ನೋಡಿಬಿಟ್ಟು ಹೇಳ್ತಾ ಇರ್ತಾರೆ. ನಾವು ಟಿ ವಿನಲ್ಲಿ ನಮಗೆ ಗೊತ್ತಾಗಲಿ ಅಂತ ಅವ್ರು ಗೋಡೆ ಮೇಲೆ ಅದನ್ನೆಲ್ಲ ತೋರಿಸಿ ಹೇಳ್ತಾ ಇರ್ತಾರೆ. ಅದೇ ಈ ವಿದ್ಯೆನ ನಮ್ಮ ಸನಾತನ ಧರ್ಮ ಎಷ್ಟು ದೊಡ್ಡದು, ಎಷ್ಟು ಪವರ್ಫುಲ್ ಅಂದರೆ ನಿಮಗೆಲ್ಲ ಗೊತ್ತಿರ್ಬೋದು. ನಳಂದ ವಿಶ್ವವಿದ್ಯಾಲಯದಲ್ಲಿ ಎಲ್ಲ ನಮ್ಮದು ಋಷಿಮುನಿಗಳೆಲ್ಲ ಬರೆದಿಟ್ಟಿರೋಂಥ ಗ್ರಂಥಗಳನ್ನೆಲ್ಲ ಸುಟ್ಟಾಕ್ಬಿಟ್ರು. 3 ತಿಂಗಳು ಸುಟ್ಟು, ಹಗಲು ರಾತ್ರಿ 3 ತಿಂಗಳ ಸುಟ್ಟೋಯ್ತು. ಅದರಲ್ಲಿ ಎಷ್ಟೆಲ್ಲ ಇನ್ನೂ ತುಂಬ ಪವರ್ಫುಲ್ ಆದಂಥ ವಿದ್ಯೆಗಳನ್ನೆಲ್ಲ ಇಟ್ಟಿದ್ರು ಅವರು. ಆ ವಿದ್ಯೆಗಳಲ್ಲಿರೋ ಸಣ್ಣ ವಿದ್ಯೆ ಇದು ನಮ್ಮ ಗಾಂಧಾರಿ ವಿದ್ಯೆ. ಈ ವಿದ್ಯೆ ಕಲಿಯೋದ್ರಿಂದ ಮಕ್ಕಳಿಗೆ ಏನಾಗುತ್ತೆ, ಕಾನ್ಸಂಟ್ರೇಷನ್ ಬಿಲ್ಡ್ ಆಗುತ್ತೆ, ಮೆಮೊರಿ ಪವರ್ ಹೈಕ್ ಆಗುತ್ತೆ. ತುಂಬ ಹಠ ಮಾಡ್ತಿರೋ ಮಕ್ಕಳಿಗೆಲ್ಲ ಕಾಮ್ ಆಗ್ತಾ ಬರ್ತಾರೆ. ಆಮೇಲೆ ಇವಾಗಂತೂ ಮೊಬೈಲ್ ತುಂಬ ನೋಡ್ತಾರೆ ಮಕ್ಕಳು. ಆನ್ಲೈನ್ ಕ್ಲಾಸ್ ಬಂದಾಗಲಿಂದ ತುಂಬ ಮೊಬೈಲ್ ನೋಡ್ತಾರಲ್ವ, ಮೊಬೈಲ್ ನೋಡೋದೆಲ್ಲ ಕಡಿಮೆ ಆಗುತ್ತೆ, ಟಿ ವಿ ನೋಡೋದು ಕಡಿಮೆ ಮಾಡ್ತಾರೆ. ಇದೆಲ್ಲ ನಾನು ಸುಮ್ಮನೆ ಹೇಳ್ತಾ ಇಲ್ಲ. ಈಗ ನಾನೇನು ಹಡಗಲಿಯಲ್ಲಿ 2 ಬ್ಯಾಚ್ ಮಾಡಿದ್ದೀನಲ್ಲ, ಆ ಮಕ್ಕಳುಗಳ ಪೇರೆಂಟೇ ನನಗೆ ಕಾಲ್ ಮಾಡಿ ಹೇಳಿದ್ದಾರೆ, ಮೇಡಮ್ ಇದು ನೀವು ಕಲಿಸಿದ ಮೇಲೆ ಈ ವಿದ್ಯೆ ನಮ್ಮ ಮಕ್ಕಳು ತುಂಬ ಚೇಂಜ್ ಆಗಿದ್ದಾರೆ, ತುಂಬ ಕಾಮ್ ಆಗಿದ್ದಾರೆ, ಅವ್ರ ಕೆಲಸ ಅವರೇ ಮಾಡ್ಕೊಳ್ತಾರೆ, ಹಠ ಮಾಡಲ್ಲ, ಆಮೇಲೆ ಸಣ್ಣ ಪುಟ್ಟ ಚೇಂಜಸ್ಗಳೆಲ್ಲ ತುಂಬ ಮಾಡ್ಕೊಂಡಿದ್ದಾರೆ. ಆಮೇಲೆ ಒಬ್ಬರು ಹೇಳಿದ್ರು ಪೇರೆಂಟು, ಅರ್ಧ ಗಂಟೆ ಕೂರಿಸಿ ನಾನು ಹೋಮ್ವರ್ಕ್ ಮಾಡಿಸೋಕ್ಕೆ ನನಗೆ ಆಗ್ತಿರ್ಲಿಲ್ಲ, ಇವಾಗ 12:30 1 ಗಂಟೆ ತನಕ ಕೂತ್ಕೊಂಡು ಅವನ ಪಾಡಿಗೆ ಅವನೇ ಓದ್ಕೊಳ್ತಾನೆ ಅಂತೆಲ್ಲ ಹೇಳ್ತಾಯಿದ್ರು. ಇದೆಲ್ಲ ಕೇಳಿದಾಗ ಒಂಥರ ಖುಷಿ ಆಗುತ್ತೆ. ನಾವು ಏನೋ ಒಂದು ಸಮಾಜಕ್ಕೆ ಒಂದು ಚಿಕ್ಕದಾಗಿ ಏನೋ ಒಂದು ಕೊಡ್ತಾ ಇದ್ದೀವಲ್ಲ ಅಂತ ನನಗಿದು ಸಂತೋಷ ಕೊಡ್ತಾ ಇದೆ. ಅದಕ್ಕೋಸ್ಕರ ನಾನು ಅವ್ರು ಹೇಳ್ದಂಗೆ ನಂದು ಜಾಬು ಸ್ವಲ್ಪ ಆದಷ್ಟು ಬಿಟ್ಬಿಟ್ಟು ನಾನು ಈ ಗಾಂಧಾರಿ ವಿದ್ಯೆ ಕಡೆನೇ ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೀನಿ. ಎಷ್ಟಾಗುತ್ತೋ ಅಷ್ಟು ನಮ್ಮ ಮಕ್ಕಳಿಗೆಲ್ಲರಿಗೂ ಈ ವಿದ್ಯೆ ಕೊಡಬೇಕು. ನಮ್ಮ ಮಕ್ಕಳೆಲ್ಲ ಈ ವಿದ್ಯೆ ಕಲಿತ್ಬಿಟ್ಟು ಅವರು ಇನ್ನೇ ಮುಂದೆ ಪವರ್ಫುಲ್ ಹಾಕ್ಕೊಂಡು ಏನಾದರೂ ಅಚೀವ್ಮೆಂಟ್ ಮಾಡಬೇಕು ಅನ್ನೋದೇ ನನ್ನ ಉದ್ದೇಶ. ಓಕೆ, ಇವಾಗ ನಾನು ನಮ್ಮ ಮಕ್ಕಳನ್ನೆಲ್ಲ ಕರೆಸ್ಬಿಟ್ಟು ಪ್ರದರ್ಶನ ತೋರಿಸ್ತೀನಿ. ನಿಮಗೆ ಗೊತ್ತಾಗುತ್ತೆ ಅದು ವಿದ್ಯೆ ಅಂದರೆ ಏನು, ಎಷ್ಟು ಪವರ್ಫುಲ್ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ. ಓಕೆನಾ? ಮಕ್ಕಳೆಲ್ಲ ಆದಷ್ಟು ಸ್ಟೇಜ್ ಮೇಲೆ ಬರ್ತೀರಾ? ಬನ್ನಿಮ್ಮ, ನಿಮ್ಮ ಫೋಲ್ಡರ್ ತೊಗೊಂಡು ಬನ್ನಿ. ಇನ್ನೊಂದು ವಿಷಯ ಆ್ಯಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಹೇಳ್ತಾರೆ ಕಣ್ಣಿರೋರಿಗೆ ಏನಕ್ಕೆ ಇದನ್ನು ಕಲಿಸ್ತೀರಾ, ಕಣ್ಣಿಲ್ಲದೆ ಇರೋರಿಗೆ ಕಲಿಸಿ ಅಂತಂದೇಳಿ. ಅದು ಪ್ರಯತ್ನದಲ್ಲಿದ್ದೀನಿ. ನನಗೆ ಸ್ವಲ್ಪ ಟೈಮ್ ಬೇಕಾಗಿದೆ, ಯಾಕಂದರೆ ನಾನು ಇವಾಗೂ ಕ್ಲಾಸ್ ಮಾಡ್ತಾನೇ ಇದ್ದೀನಿ, ನನಗೆ ಬಿಡುವಿಲ್ಲ. ಹಾಗಾಗಿ ನಾನು ಜಸ್ಟ್ ಶನಿವಾರ ಒಂದು ಕ್ಲಾಸ್ ಮುಗಿಸ್ಕೊಂಡು ಇಲ್ಲಿಗೆ ಬಂದಿರೋದು. ಇನ್ನೊಂದು ಬ್ಯಾಚ್ ಸ್ಟಾರ್ಟ್ ಮಾಡಿಲ್ಲ, ಇಲ್ಲಿಗೆ ಬರಬೇಕು ಅನ್ನೋದಕ್ಕೋಸ್ಕರ ಸ್ಟಾರ್ಟ್ ಮಾಡಿಲ್ಲ. ತುಂಬ ಜನ ಕೇಳ್ತಾಯಿದ್ರು ಕಣ್ಣಿದ್ದವ್ರಿಗೆ ಕಣ್ಣಿಗೆ ಕಟ್ಟಿ ಏನಕ್ಕೆ ವಿದ್ಯೆ ಹೇಳ್ಕೊಡ್ತೀರಾ ಅಂತ. ನಿಮಗೆಲ್ಲ ಗೊತ್ತಿರ್ಬೋದು, ಬೆಳಗ್ಗೆಯಿಂದ ನಾವು ಎಷ್ಟೆಲ್ಲ ಕೆಲಸ ಮಾಡಿ ಫುಲ್ ಸ್ಟ್ರೆಸ್ ಆಗಿರ್ತೀವಿ. ಆ ಸ್ಟ್ರೆಸ್ ರಿಲೀಫ್ ಮಾಡಬೇಕಂದ್ರೆ ಏನು ಮಾಡಬೇಕು ಅಂತ ಕೇಳಿದ್ರೆ ಎಲ್ಲರೂ ಏನಂತಾರೆ, ಒಂದು 10 ನಿಮಿಷ ಕೂತ್ಕೊಂಡು ಕಣ್ಣು ಮುಚ್ಚಿ ಧ್ಯಾನ ಮಾಡಿ ಅಂತಾರೆ. ನಾವೇ ದೊಡ್ಡವರೇ ಒಂದು 10 ನಿಮಿಷ ಕೂತ್ಕೊಳ್ಳೋಕ್ಕಾಗಲ್ಲ. ಮಕ್ಕಳಿಗೆ ಕೂರಿಸಿ ಧ್ಯಾನ ಮಾಡಿಸಿ ಅಂದರೆ ಯಾರೂ ಮಾಡಲ್ಲ.
ಅದಕ್ಕೋಸ್ಕರ ಏನು ಅಂದರೆ ಈ ವಿದ್ಯೆ ಕಲಿಯೋದ್ರಿಂದ ಅವರು ಡೈಲಿ ಇದನ್ನು ಕಣ್ಣಿಗೆ ಕಟ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ 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 ಅವರಲ್ಲಿ ಕಾನ್ಸಂಟ್ರೇಷನ್ ಬಿಲ್ಡ್ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರನೇ ಈ ವಿದ್ಯೆ ನಾವು ಕಣ್ಣಿಗೆ ಕಟ್ಟಿ ಹೇಳ್ಕೊಡೋದು, ಅಷ್ಟೇ ಬಿಟ್ಟರೆ ಬೇರೆ ಏನೂ ಇಲ್ಲ. ತುಂಬ ಜನ ನನಗೆ ಇದನ್ನು ಕ್ವಶನ್ ಕೇಳಿದ್ದಾರೆ, ಅದಕ್ಕೋಸ್ಕರ ನಾನು ನಿಮಗೆಲ್ಲರಿಗೂ ಈ ವಿದ್ಯೆ ಬಗ್ಗೆ ಇಷ್ಟೊಂದು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇನ್ನು ಸ್ವಲ್ಪ ದಿನದಲ್ಲೇ ಕಣ್ಣಿಲ್ದವ್ರಿಗೂ ಈ ವಿದ್ಯೆ ಹೇಳಿಕೊಟ್ಟು ಅದನ್ನು ನಾನು ನಂದು ಯೂಟ್ಯೂಬ್ ಚಾನಲ್ಲು ಮತ್ತು ಇನ್ಸ್ಟಾ ಇದೆ, ಅದರಲ್ಲೆಲ್ಲ ಅಪ್ಲೋಡ್ ಮಾಡ್ತೀನಿ. ಆಮೇಲೆ ನಿಮ್ಗಳಿಗೂ ಎಲ್ಲರಿಗೂ ತೋರಿಸ್ತೀನಿ. ನಂದು ಒಂದು ಇನ್ಸ್ಟಾದಲ್ಲಿ 2.5 ಮಿಲಿಯನ್ ಓಡಿದ್ದಾವೆ ನನ್ನ ವಿಡಿಯೋಸ್ಗಳು. ಅದರಲ್ಲಿ ನನಗೆ UK ಇಂದ, US ಇಂದ, ದುಬೈಯಿಂದ, ಸೌದಿಯಿಂದ ಮತ್ತು ಆಂಧ್ರ ಪ್ರದೇಶದಲ್ಲಂತೂ ತುಂಬ ಜನ ಕೇಳ್ತಿದ್ದಾರೆ, ಬನ್ನಿ ನಾವೆಲ್ಲ ವ್ಯವಸ್ಥೆ ಮಾಡಿಕೊಡ್ತೀವಿ, ನಮ್ಮ ಮಕ್ಕಳಿಗೆ ಈ ವಿದ್ಯೆ ಕೊಡಿ ಅಂತಂದೇಳಿ. ನಾನು ಫಸ್ಟು ನಮ್ಮ ಸುತ್ತಮುತ್ತಲು ಇರೋ ಜನಗಳಿಗೆ ಈ ವಿದ್ಯೆ ಸಿಗಲಿ, ಅದಾದಮೇಲೆ ನೆಕ್ಸ್ಟ್ ಬೇರೆ ಕಡೆ ಹೋಗೋಣ ಅಂತಂದೇಳಿ ನಾನು ಇದನ್ನು ಇಲ್ಲೇ ಆದಷ್ಟು ಹೇಳ್ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಮಂತು UK ಇಂದ ಒಬ್ಬ ಪೇರೆಂಟ್ ಬಂದುಬಿಟ್ಟು ಬೆಂಗಳೂರಲ್ಲೇ ಉಳ್ಕೊಂಡು ಈ ವಿದ್ಯೆ ಕಲಿಸ್ಕೊಂಡು ಹೋಗ್ತೀನಿ ಅಂತಂದೇಳಿ ಬರ್ತಾ ಇದ್ದಾರೆ. ಥ್ಯಾಂಕ್ ಯು. ಹೌದು ಹೌದು, ಅವ್ರು ಇಲ್ಲಿ ಈ ಕಡೆ ಕೂತ್ಕೊಂಡ್ರೆ